ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕೋರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ಕೋರಿ ಮಾತಾಡ್ತಿರೋದು. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 2024-2025 ಸಾಲಿನ ಸ್ಕಾಲರ್ಶಿಪ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನು ಕೊಡ್ತೀನಿ. ಇಲ್ಲಿ ಸಾಕಷ್ಟು ಜನಕ್ಕೆ 2024-2025 ಸಾಲಿನ ಸ್ಕಾಲರ್ಶಿಪ್ ಯಾವ ಕೋರ್ಸ್ ಮಾಡುವಂತ ಸ್ಟೂಡೆಂಟ್ಗೆ ಅಮೌಂಟ್ ಬಂದಿದೆ, ಯಾವ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಅಂಡ್ ಹಾಗೇನು ಸುಮಾರು ರೀತಿಯಲ್ಲಿ ಎಲ್ಲ ಡೌಟ್ ಆದ್ರೆ ಇದಾವೆ. ವಿಡಿಯೋ ಒಂದು ಚೂರು ಲೆಂತಿ ಅನ್ಸಬಹುದು, ಬಟ್ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ. 2024-2025 ಸಾಲಿನಲ್ಲಿ ಸ್ಕಾಲರ್ಶಿಪ್ ಕುರಿತು ಕಂಪ್ಲೀಟ್ ಅಪ್ಡೇಟ್ಸ್ ನ ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರಿ ಅಥವಾ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಅಂಡ್ ಹಾಗೇನೆ ಒಂದೇ ಒಂದು ಲೈಕ್ ಅನ್ನ ಮಾಡಿ ಸಪೋರ್ಟ್ ಮಾಡಿ, ಓಕೆನಾ. ಮೊದಲಿಗೆ ನೋಡಿ, 2024-2025 ಸಾಲಿನಲ್ಲಿ ಸ್ಕಾಲರ್ಶಿಪ್ ಅನ್ನ ಸ್ಟೂಡೆಂಟ್ ಅಲ್ಲಿ ಸುಮಾರು ಮಂತ್ಸ್ ಇಂದಾನೆ ಅಪ್ಲೈ ಮಾಡಿದ್ದಾರೆ, ಓಕೆನಾ. ಅಂದ್ರೆ ಡಿಸೆಂಬರ್ ಅಲ್ಲಿ ಈಗಾಗಲೇ ಅಪ್ಲೈ ಮಾಡಿದ್ರು ಅಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ ಜನವರಿಯಲ್ಲಿ ಅಪ್ಲೈ ಮಾಡಿದ್ದಾರೆ, ಓಕೆನಾ. ಈ ರೀತಿ ಅಪ್ಲೈ ಮಾಡಿದ ಆದ್ಮೇಲೆ ಸ್ಟೂಡೆಂಟ್ ಅಲ್ಲಿ ಒಂದು ಡೌಟ್ ಆದ್ರೆ ಇದ್ದೇ ಇರುತ್ತೆ. ಕೆಲವೊಬ್ಬರಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಸಹ ಆಗಿಲ್ಲ, ಬಟ್ ಒಂದಿಷ್ಟು ಸ್ಟೂಡೆಂಟ್ಗೆ ಈಗಾಗಲೇ ಅಮೌಂಟ್ ಜಮಾ ಆಗಿದೆ. ಹೌದು, ನೀವು ಕೇಳಿರುವಂತಹ ನ್ಯೂಸ್ ಆದ್ರೆ ನಿಜ. ಈಗಾಗಲೇ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗಿದ್ದಾವೆ. ಯಾವ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ, ಈಗ ಸ್ಟೂಡೆಂಟ್ ಒಂದು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾನೆ. SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರುವಂತಹ ಸ್ಟೂಡೆಂಟ್ಗೆ PM SSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದ ಅಂತ ಅಂದ್ರೆ ನೋಡಿ, PM SSP ಸ್ಕಾಲರ್ಶಿಪ್ಗೆ ನೀವು ಬೇರೆ ಎಲ್ಲಿನೂ ಹೋಗಿ ಅಪ್ಲೈ ಮಾಡುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ನೀವು ಎಲಿಜಿಬಲ್ ಆದ್ರೆ ಆಟೋಮೆಟಿಕ್ ಆಗಿ ಸ್ಟೇಟಸ್ ಅಲ್ಲಿ ತೋರಿಸುತ್ತೆ. PM SSP ಸ್ಕಾಲರ್ಶಿಪ್ ಈಗಾಗಲೇ ಸ್ಟೂಡೆಂಟ್ಗೆ ಒಂದು ತಿಂಗಳಿಂದ ಹಿಂದ್ಗಡೆನೆ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾನೆ ಬರ್ತಿದೆ. ಅದನ್ನ ಲೈವ್ ಪ್ರೂಫ್ ಅನ್ನ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಬಂದು 2024-2025 ಸಾಲಿಂದ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದ್ರೆ ಇಲ್ಲಿ ನೀವು ನೋಡಬಹುದು, ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಕಾಡೆಮಿಕ್ ಅಲವೆನ್ಸಸ್ ವಿದ್ಯಾಸಿರಿ PM SS ಫಾರ್ NNTSNT ಸ್ಟೂಡೆಂಟ್ ಫುಲ್ ಟು ಡೆಬಿಟ್ ಫಾರ್ ಅಂಡ್ ಆಗೇನು ಫೀ ಅಮೌಂಟ್ ಅಂಡ್ ನೆಕ್ಸ್ಟ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ PM SSP ನೀವು ಇಲ್ಲಿ ನೋಡಬಹುದು ಫುಲ್ ಟು ಡೆಬಿಟ್ ಎಸ್ ಆಗಿದೆ. ಅಮೌಂಟ್ ಸಹ 8,000 ತೋರಿಸ್ತಾ ಇದೆ. ನೀವು ಕೆಳಗಡೆ ಪೇಮೆಂಟ್ ಸ್ಟೇಟಸ್ ಅಲ್ಲಿ ನೋಡೋದಾದ್ರೆ, ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ನೋಡಿ, ಡಿಪಾರ್ಟ್ಮೆಂಟ್ ನೇಮ್ ಮೇಂಟೆನೆನ್ಸ್ RP ಅಂಡ್ ಆಗೇನು ಪೇಡ್ ಸ್ಟೇಟಸ್ ಏನಿದೆ ಅಲ್ಲ, ಸಕ್ಸಸ್ಫುಲ್ ಈಗಾಗಲೇ ಈ ಒಂದು ಸ್ಟೂಡೆಂಟ್ಗೆ 8,000 ರೂಪಾಯಿ ಅಮೌಂಟ್ ಆದ್ರೆ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ನೋಡಿ, ಈ ಒಂದು PM SSP ಸ್ಕಾಲರ್ಶಿಪ್ ಅನ್ನುವಂಥದ್ದು ಏನಿದೆ, ಈ PM SSP ಸ್ಕಾಲರ್ಶಿಪ್ ಈಗಾಗಲೇ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ. ಇದು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಯಾರಿಗೆಲ್ಲ ಬಂದಿದೆ ಅಂತ ಅಂದ್ರೆ ಜನರಲ್ ಡಿಗ್ರಿ ಮಾಡುವಂತ ಸ್ಟೂಡೆಂಟ್ಗೆ ಬಂದಿದೆ. ಅದು BCom ಆಗಿರ್ಬೋದು, BSc ಆಗಿರ್ಬೋದು, ಅಥವಾ ಈ ರೀತಿ ಬರುತ್ತಲ್ವಾ ಒಂದು BSc ಕೋರ್ಸಸ್, ಈ ಕೋರ್ಸಸ್ ಮಾಡುವಂತ ಸ್ಟೂಡೆಂಟ್ಗೆ ಎಲ್ಲರಿಗೂ ಈಗಾಗಲೇ ಒಂದು ಬ್ಯಾಂಕ್ ಅಕೌಂಟ್ಗೆ PM SSP ಸ್ಕಾಲರ್ಶಿಪ್ ಆದ್ರೆ ಕ್ರೆಡಿಟ್ ಆಗಿದೆ. ಬಟ್ PM SSP ಸ್ಕಾಲರ್ಶಿಪ್ ಯಾರಾದ್ರೂ ಎಲಿಜಿಬಲ್ ಇಲ್ವಾ ಅಂತ ಅಂದ್ರೆ ಸ್ಟೂಡೆಂಟ್ ಏನು ಕೇಳ್ತಾರೆ ಅಂದ್ರೆ, ನಮಗೆ PM SSP ಸ್ಕಾಲರ್ಶಿಪ್ ಏನು ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇಲ್ಲ, ಬಟ್ ಅಲ್ಲಿ ನಮಗೆ ಫೀ ಅಮೌಂಟ್ ಏನಿದೆ ಆ ಒಂದು ಫೀ ಅಮೌಂಟ್ ಮೆನ್ಷನ್ ಆಗಿಲ್ಲ ಅಲ್ವಾ, ನಮಗೆ ಅದು ಬರುತ್ತಾ ಇಲ್ವಾ ಅಂತ ನೀವು ಕೇಳಬಹುದು. ಆದ್ರೆ ನೋಡಿ, PM SSP ಅಂಡ್ ಈ ಒಂದು ಫೀ ಕನ್ಸೆಷನ್ ಏನು ಬರುತ್ತೆ, ಈ ಎರಡು ಸ್ಕಾಲರ್ಶಿಪ್ ಅಲ್ಲಿ ಕೆಲವು ಒಂದು ಸ್ಕಾಲರ್ಶಿಪ್ ಅಷ್ಟೇ ಬರುತ್ತೆ. ಬಂದ್ರೆ PM SSP ಸ್ಕಾಲರ್ಶಿಪ್ ಬರುತ್ತೆ, ಇಲ್ಲ ನೀವು ಅದಕ್ಕೆ ಎಲಿಜಿಬಲ್ ಇಲ್ಲ ಅಂತ ಅಂದ್ರೆ ನಿಮಗೆ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರುತ್ತೆ. ಫ್ರೀ ಪ್ರತಿ ವರ್ಷನೂ ನೋಡಿ, PM SSP ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ವಿದ್ಯಾ ಸಿರಿ ಸ್ಕಾಲರ್ಶಿಪ್ ಆಗಿರ್ಬೋದು, ಇದು ಬೇಗನೆ ಬರುತ್ತೆ. ಬಟ್ ಫೀ ಕನ್ಸೆಷನ್ ಅಮೌಂಟ್ ಏನಿದೆ ಇದು ತುಂಬಾ ಲೇಟ್ ಆದ್ರೆ ಆಗುತ್ತೆ, ಓಕೆನಾ. ನಿಮಗೊಂದು ಕ್ಲಾರಿಫಿಕೇಶನ್ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಫಸ್ಟ್ ಏನ್ ಮಾಡಬೇಕು, ಒಂದು ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿ, ಓಕೆನಾ. ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದಾಗ ನಿಮಗೆ ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಎಲಿಜಿಬಲ್ ಇದ್ದೀರಾ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ನೋಡೋದಾದ್ರೆ ಈ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು 3 ಡಿಪಾರ್ಟ್ಮೆಂಟ್ ತೋರಿಸ್ತಿದೆ. ಒಂದು ಬಂದು ನಿಮಗೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್, ಇದರ ಬಗ್ಗೆನೂ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ತುಂಬಾ ಜನಕ್ಕೆ ಡೌಟ್ ಆದ್ರೆ ಇದೆ, ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಯಾಕೆ ಬರುತ್ತೆ, ಯಾರಿಗೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಒಂದು ಸ್ಟೂಡೆಂಟ್ ಫಾರ್ ಎಕ್ಸಾಂಪಲ್ 2024-2025 ಸಾಲಿನ ಸ್ಕಾಲರ್ಶಿಪ್ ಅಲ್ಲಿ 2024-2025 ಸಾಲಿನಲ್ಲಿ ಒಂದು BCM ಹಾಸ್ಟೆಲ್ ಅಥವಾ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಇಲ್ಲ ಅಂತಂದ್ರೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್, ಈ ಒಂದು ಹಾಸ್ಟೆಲ್ಗೆ ಅಪ್ಲೈ ಮಾಡಿರ್ತಾನೆ. ಆ ಒಂದು ಸ್ಟೂಡೆಂಟ್ಗೆ ಹಾಸ್ಟೆಲ್ ಆದ್ರೆ ಅಲರ್ಟ್ ಆಗಿರೋದಿಲ್ಲ, ಓಕೆನಾ. ಅವರಿಗೆ ಹಾಸ್ಟೆಲ್ ಸಿಕ್ಕಿರೋದಿಲ್ಲ, ಹಾಗಾಗಿ ಅವರಿಗೆ ಗವರ್ಮೆಂಟ್ ಕಡೆಯಿಂದ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಂತ ಹೇಳಿ ಕೊಡ್ತಾರೆ. ನೋಡಿ, ಕಳೆದ ವರ್ಷ ಈ ವರ್ಷ ಅಷ್ಟೇ ಈ ಒಂದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಆನ್ ಟೈಮ್ ಬರ್ತಿದೆ. ಅದಕ್ಕೆ ಮುಂಚೆ ಸ್ಕಾಲರ್ಶಿಪ್ ಆದ್ರೆ ಸ್ವಲ್ಪ ಪೆಂಡಿಂಗ್ ಅಲ್ಲಿ ಇತ್ತು. ಬಟ್ 2024-2025 ಅಕಾಡೆಮಿಕ್ ಇಯರ್ ಅಲ್ಲಿ ಯಾರು ಹಾಸ್ಟೆಲ್ಗೆ ಅಪ್ಲೈ ಮಾಡಿ ಹಾಸ್ಟೆಲ್ ಅಲರ್ಟ್ ಆಗಿರಲು ಇಂತಹ ಸ್ಟೂಡೆಂಟ್ಗೆ ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬರ್ತಿದೆ. ಅಂಡ್ ಈ ಒಂದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಅಲ್ಲಿ ಒಂದು ಏನಾಗಿದೆ ಅಂತ ಅಂದ್ರೆ, ಈಗಾಗಲೇ ಈ ಒಂದು ವಿದ್ಯಾಸಿರಿ ಫುಡ್ ಅಂಡ್ ಅಕಾಮಿಡೇಷನ್ ಏನಿದೆ ಇದು 15,000 ರೂಪಾಯಿ ಅಮೌಂಟ್ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ. ಬಟ್ ಇಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ಅಲ್ಲಿ ಇನ್ನೂ ಸಹ ಅವೇಡೆಡ್ ಅಂತ ಇದೆ. ಅದರಲ್ಲಿ ಯಾವುದೇ ಒಂದು ರೀತಿಯ ರೆಸ್ಪಾನ್ಸ್ ಆದ್ರೆ ಅಪ್ಡೇಟ್ ಆಗಿಲ್ಲ. ಅಂದ್ರೆ ಒಂದು UTR ನಂಬರ್ ಆಗಿರ್ಬೋದು, ಟ್ರಾನ್ಸಾಕ್ಷನ್ ID ಆಗಿರ್ಬೋದು, ಯಾವುದನ್ನು ಮೆನ್ಷನ್ ಆಗಿಲ್ಲ. ಬಟ್ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ. ಅದು ನೀವು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ
ಆಗ ಗೊತ್ತಾಗುತ್ತೆ. ಇಲ್ಲ ನಿಮಗೆ ಒಂದು ಟೆಕ್ಸ್ಟ್ ಮೆಸೇಜ್ ಆದರೆ ಬಂದಿರುತ್ತೆ, ಆ ಟೆಕ್ಸ್ಟ್ ಮೆಸೇಜ್ ಬಂದಾಗ ನಿಮಗೊಂದು ಕ್ಲಾರಿಫಿಕೇಶನ್ ಆದರೆ ಸಿಗುತ್ತೆ. ಓಕೆನಾ. ಇದಕ್ಕೆ ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕಾಮಿಡೇಷನ್ ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಎಲಿಜಿಬಲ್ ಅಂದರೆ ಸಿಂಪಲ್ 2024-25 ಸಾಲಿನಲ್ಲಿ ನೀವು ಹಾಸ್ಟೆಲ್ಗೆ ಅಪ್ಲೈ ಮಾಡಿರಬೇಕು. ಹಾಸ್ಟೆಲ್ ನಿಮಗೆ ಅಲರ್ಟ್ ಆಗಿಲ್ಲ ಅಂತ ಅಂದರೆ ನೀವು ಎಲಿಜಿಬಲ್ ಇರ್ತೀರಾ. ಸ್ಟೇಟಸಲ್ಲಿ ನಿಮಗೆ ತೋರಿಸ್ತಿದೆ ಅಂತ ಅಂದರೆ 100% ಬರುತ್ತೆ. ಇನ್ ಕೇಸ್ ಈಗ ನಾನು ಹೇಳಿರುವಂಥ ಸ್ಕಾಲರ್ಶಿಪ್ ನಿಮಗೆ ಯಾರಿಗಾದರೂ ಪೆಂಡಿಂಗ್ ಇತ್ತು ಅಂತ ಅಂದರೆ, ಸ್ಕಾಲರ್ಶಿಪ್ ನನಗೆ ಸ್ಟೇಟಸಲ್ಲಿ ಮೆನ್ಷನ್ ಆಗಿಲ್ಲ ಬಟ್ ನನಗೆ ಪೆಂಡಿಂಗ್ ಇದೆ ಅಂತ ಅಂದರೆ, ನೀವು ಯಾರು ತಲೆ ಕೆಡಿಸುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಅಮೌಂಟ್ ಆದರೆ 100% ಬರುತ್ತೆ. ಬಟ್ ಇಲ್ಲಿ ತುಂಬ ಜನ ತಲೆ ಕೆಡಿಸಿಕೊಂಡಿರುತ್ತಾರೆ, ನಮಗೆ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಲ್ವಾ ಅಂತ ನೀವು ಕೇಳ್ತಾ ಇದ್ದೀರಾ. ನೋಡಿ, ಇದು ಇನ್ನೂ ಸಹ ಅಮೌಂಟ್ಸ್ ಅಕೌಂಟ್ಸ್ಗೆ ಬರುವುದಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಯಾವ ಸ್ಕಾಲರ್ಶಿಪ್ ಬರ್ತಿದೆ ಅಂತ ಅಂದರೆ PMSSP ಆ್ಯಂಡ್ ಹಾಗೇನು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಆದರೆ ಬರ್ತಿದೆ. ಆ್ಯಂಡ್ ಅಪ್ಲಿಕೇಶನ್ ವೆರಿಫಿಕೇಶನ್ ನಿಮ್ಮದು ಆಗಿಲ್ಲ ಅಂತ ಅಂದ್ರೂ ನೀವು ತುಂಬ ತಲೆ ಕೆಡಿಸುವಂತಹ ಅವಶ್ಯಕತೆನೇ ಇಲ್ಲ. ಅಪ್ಲಿಕೇಶನ್ ವೆರಿಫಿಕೇಶನ್ ಸಹ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ 2024-25 ಸಾಲಿನ ಸ್ಕಾಲರ್ಶಿಪ್ಗೆ ನಾನು ಇನ್ನೂ ಅಪ್ಲೈನೇ ಮಾಡಿಲ್ಲ ಅನ್ನುವಂಥ ಸ್ಟೂಡೆಂಟ್ಗೆ ಲಾಸ್ಟ್ ಡೇಟ್ ಬಗ್ಗೆ ಹೇಳ್ತೀನಿ. ನೋಡಿ, ನಿಮಗೆ ಇನ್ನೂ ಒಂದು ಲಾಸ್ಟ್ ಡೇಟ್ ಆದರೆ ಇನ್ನೂ ಇದಾವೆ. ಸೊ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಯಾರನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಲಾಸ್ಟ್ ಡೇಟ್ ಇರುವುದು ನೀವು ಹೋಗಿ ಅಪ್ಲೈ ಮಾಡಿ. ಯಾವ ಕೋರ್ಸ್ ಅವರಿಗೆ ಇದೆ ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ನೋಡಿ, ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಆದರೆ ಹಿಂದುಳಿದ ಕಲ್ಯಾಣ ಇಲಾಖೆಯ PUC, ITI, ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/2/2025 ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಇದೆ. ಆ್ಯಂಡ್ ಅಲ್ಲಿ ನೀವಿಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಅರ್ಜಿಗಳನ್ನು ಕೆಲವು ಶುಲ್ಕ ಮರುಪಾವತಿ ಯೋಜನೆಗೆ ಮಾತ್ರ ಪರಿಗಣಿಸಲಾಗುವುದು ಅಂತ ಅಂದರೆ, ನಾನು ಹೇಳಿದ್ದಲ್ವಾ, ಈ ಫೀ ರೆಸ್ಪಾನ್ಸ್ಮೆಂಟ್ ಅಮೌಂಟ್ ಏನು ಬರುತ್ತೆ, ಫೀ ಕನ್ಸೆಷನ್ ಅಮೌಂಟ್, ಇದಕ್ಕೆ ಮಾತ್ರ ನೀವು ಎಲಿಜಿಬಲ್ ಇರ್ತೀರಾ. ಬೇರೆ ಸ್ಕಾಲರ್ಶಿಪ್ಗೆ ಆದರೆ ಎಲಿಜಿಬಲ್ ಇರೋದಿಲ್ಲ. ಇಲ್ಲ, ಹೀಗೆ ಅಪ್ಲೈ ಮಾಡುವಂಥವ್ರು ಆ್ಯಂಡ್ ಹಿಂದುಳಿದ ಕಲ್ಯಾಣ ಇಲಾಖೆಯ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಪ್ರೊಫೆಷನಲ್ ಕೋರ್ಸಸ್ ಆ್ಯಂಡ್ ಹಾಗೇನು ಈಗ ನಿಮ್ಮದೇನು ಬರುತ್ತೆ, ಒಂದು ಡಬಲ್ ಡಿಗ್ರಿ ಕೋರ್ಸಸ್, MBA, MCA ಈ ಥರ ಇರುತ್ತಲ್ವ, ನೀವು ಸಹ ಅಪ್ಲೈ ಮಾಡ್ಕೊಳ್ಬಹುದು. ಮುಂದಿನ ತಿಂಗಳು 15ನೇ ತಾರೀಕುವರೆಗೂ ಟೈಮ್ ಇದೆ. ನಾನು ನಿಮಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವರಿಗೂ ಒಂದು ಕ್ಲಾರಿಫಿಕೇಶನ್ ಏನು ಕೊಡ್ತೀನಿ ಅಂತ ಅಂದರೆ, ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡಿದ್ದು ಆದಮೇಲೆ ನಿಮಗೆ ಸಡನ್ ಆಗಿ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗೋದು, ಸಡನ್ ಆಗಿ ಒಂದು ಫುಲ್ ಟು ಡೆಬಿಟ್ ಆಗೋದು ಯಾವುದನ್ನು ಸಹ ಆಗೋದಿಲ್ಲ. ಎಲ್ಲದಕ್ಕೂ ತುಂಬ ಟೈಮ್ ತಗೊಳುತ್ತೆ. ಒಂದು ಸ್ಟೂಡೆಂಟ್ ಅಪ್ಲಿಕೇಶನ್ ಹಾಕಿದ್ದಾನೆ, ಸ್ಟೂಡೆಂಟ್ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇತ್ತು ಅಂತ ಅಂದರೆ ಆ ಒಂದು ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಬರೋದು ಏನಿಲ್ಲ ಅಂದ್ರೂ 3 to 4 ಮಂತ್ಸ್ ಆದರೆ ಟೈಮ್ ತಗೊಳುತ್ತೆ. ಯಾವುದು ಫೀ ಕನ್ಸೆಷನ್ ಅಮೌಂಟ್ ಏನು ಬರುತ್ತೆ ಅದು ಬರೋದಕ್ಕೆ ಇನ್ನು ಕೇಸ್ ನೀವು PMSSP ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತಂದರೆ ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬರಬೇಕು ಅಂತಂದರೆ ಈ ಸ್ಕಾಲರ್ಶಿಪ್ ಅಂದರೆ ಬೇಗ ಬರ್ತವೆ. ನೀವು ಫ್ರೆಂಡ್ಸ್ಗೆ PMSSP ಬಂದಿದೆ, ನಿಮಗೆ ಫೀ ಕನ್ಸೆಷನ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಬಟ್ ಯಾರಿಗಾದರೂ PMSSP ಸ್ಕಾಲರ್ಶಿಪ್ ಆ್ಯಂಡ್ ಹಾಗೇನು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಪೆಂಡಿಂಗಲ್ಲಿ ಇದೆಯೋ ಅಂದರೆ, ಸರ್ ನಾನು ಫುಲ್ ಟು ಡೆಬಿಟ್ ಆಗಿದೆ, ಅಮೌಂಟ್ ಮೆನ್ಷನ್ ಆಗಿದೆ, ಪ್ರತಿಯೊಂದು ವೆರಿಫಿಕೇಶನ್ ಆಗಿದೆ, ನನಗೆ ಇನ್ನೂ ಬಂದು ಅನ್ನುವಂತಹ ಸ್ಟೂಡೆಂಟ್ಗೆ ಇದು ಬ್ಯಾಚ್ ವೈಸ್ ಅಮೌಂಟ್ ಕ್ರೆಡಿಟ್ ಮಾಡ್ತಾ ಬರ್ತಿರೋದು. ನಿಮಗೆ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡ್ತಾರೆ. ನೀವು ಇದರ ಬಗ್ಗೆ ಯಾರನ್ನೂ ಕೂಡ ತಲೆ ಕೆಡಿಸುವಂತಹ ಅವಶ್ಯಕತೆ ಆದರೆ ಇರುವುದಿಲ್ಲ. ಏನಪ್ಪ ಸ್ಕಾಲರ್ಶಿಪ್ ರಿಲೇಟೆಡ್ ಡೌಟ್ ಇರಲಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಇಲ್ಲ ನನಗೇನು ಹೆಚ್ಚಿನ ಡೌಟ್ ಇದೆ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೀವು ಅಲ್ಲಿ ಬಂದು ಫಾಲೋ ಮಾಡಿ ಮೆಸೇಜ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀನಿ. ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಮಹೇಶ್ ಬಿ ಕೋರಿ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.